ಸ್ಯಾಂಡಲ್ವುಡ್ ನಲ್ಲಿ ಬಾಸಿಸಂ ವರ್ಸಸ್ ಮ್ಯಾಕ್ಸಿಮಮ್. ಚಂದನವನದ ಅಸಲಿ ಬಾಸ್ ಯಾರು ಹಂಗಾದ್ರೆ? ಡಿ ಬಾಸ್ ವರ್ಸಸ್ ಬಾದ್ಶಾ. ಏನಿದು ವಿಚಾರ? ಬಾಸಿಸಂ ಬ್ಯಾಟಲ್ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ದರ್ಶನ್ಗೆ ಮತ್ತೆ ಕೌಂಟರ್ ಕೊಟ್ರ ಸುದೀಪ್. ಏನಿಲ್ಲ ನಮ್ಮ ಮತ್ತೆ ದರ್ಶನ್ ನಡುವೆ ಏನಿಲ್ಲ ಅನ್ಕೊಂಡು ಕಿಚ್ಚ ಮತ್ತೊಂದ್ಸಲ ಕೌಂಟರ್ ಕೊಟ್ರ. ಖಡಕ್ ಆಗಿ ಕಿಚ್ಚ ಕೌಂಟರ್ ಕೊಟ್ರ. ಕಿಚ್ಚ ಏನ್ ಹೇಳಿದ್ರೆ ಹಾಗಾದ್ರೆ? ಸ್ಯಾಂಡಲ್ವುಡ್ ನಲ್ಲಿ ಅಸಲಿ ಬಾಸ್ ಯಾರು ಹಾಗಾದ್ರೆ? ಬಾಸಿಸಂ ಅಂತ ಹೇಳಿ ಎಲ್ಲ ಏನು ಸ್ಟಾರ್ ವಾರ್ ಏನ್ ನಡೀತಾ ಇದೆ, ಇದಕ್ಕೆ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ನಾವು ಮತ್ತೆ ದರ್ಶನ್ ನಮ್ಮಿಬ್ಬರ ನಡುವೆ ಏನೂ ಕೂಡ ಇಲ್ಲ ಅಂತಾನೆ ಹೇಳ್ತಾ ಬಂದ ಕಿಚ್ಚ ಸುದೀಪ್ ಹಂಗೆ ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಮತ್ತೆ ಕಿಚ್ಚನ ನಡುವೆ ನಡೀತಾ ಇದ್ದಂತ ಮುಸುಕಿನ ಒಂದು ಸಮರ ಇತ್ತಲ್ಲ, ನಾವು ಗಮನಿಸಿದ್ವಿ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಈ ವಿಚಾರವಾಗಿ ಸುದೀಪ್ ಮಾತಾಡಿದ್ರು. ಸುದೀಪ್ ಒಂದು ಪದ ಬಳಸಿದ್ರು. ಈಗ ಹೇಳ್ತಾ ಇದ್ದಾರೆ ಸುದೀಪ್, ನನ್ನ ಮತ್ತೆ ದರ್ಶನ್ ನಡುವೆ ಏನೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುದೀಪ್ ಬಳಸಿದಂತಹ ಪದ ಯಾರು? ಆ ಸ್ಕಾರ್ಪಿಯೋ ವಾಹನದಲ್ಲಿ ಹೆಣವನ್ನ ಸಾಗಿಸಿದ್ರು, ಲೋಫರ್ ಅಂತೇಳಿ ಹೇಳಿದ್ರು. ಅದಕ್ಕೆ ಈಗ ಸುದೀಪ್ ನೋಡಿ ಪ್ರತಿಕ್ರಿಯೆ ಕೊಡ್ತಾ ಹೇಳಿದ್ದಾರೆ, ನಮ್ಮ ಮತ್ತೆ ದರ್ಶನ್ ನಡುವೆ ಅಂತ ದ್ವೇಷ ಮತ್ತೊಂದು ಮಣ್ಣು ಏನೂ ಕೂಡ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಆದ್ರೆ ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯ ದರ್ಶನ್ ಇದ್ದದ್ದು. ಸುದೀಪ್ ಹೇಳಿರುವಂತ ಆ ಒಂದು ಮಾತು ಇತ್ತಲ್ಲ, ಈಗ ದರ್ಶನ್ಗೆ ಹೇಳ್ದಂಗ ಆಯ್ತಲ್ಲ. ಹಂಗಾದ್ರೆ ಏನಿಲ್ಲ ಅನ್ಕೊಂಡು ದರ್ಶನ್ ಈ ರೀತಿಯಾಗಿ ಸುದೀಪ್ ದರ್ಶನ್ ಬಗ್ಗೆ ಆಡಿರುವಂತ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ಆ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಇಂಥದ್ದೊಂದು ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಾಸಿಸಂ, ಸ್ಟಾರ್ ವಾರ್ ಯಾವಾಗ್ಲೂ ಕೂಡ ಸ್ಯಾಂಡಲ್ವುಡ್ ನ ಅದು ಹೊಸತೇನಲ್ಲ, ಸ್ಯಾಂಡಲ್ವುಡ್ಗೇನು ಹೊಸತೇನಲ್ಲ. ಅಭಿಮಾನಿಗಳು ತಮ್ಮ ಬಾಸ್ ಅಂತ ಹೇಳೋದು, ಡಿ ಬಾಸ್ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಬಾದ್ಶಾ ಅಂತ ಹೇಳಿ ಅವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಅವರನ್ನ ಪ್ರೀತಿ ಮಾಡ್ತಾರೆ, ಅಭಿಮಾನದಿಂದ ಮೆರೆಸ್ತಾರೆ. ಆದ್ರೆ ಈಗ ಸುದೀಪೇ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಎಲ್ಲ ಒಂದ್ ಕಡೆಯಲ್ಲಿ ಏನಿಲ್ಲ ಅಂತಾನೆ ಸುದೀಪ್ ಇಂಥದ್ದೊಂದು ವಿಚಾರದ ಬಗ್ಗೆ ಕೌಂಟರ್ ಕೊಟ್ರ ದರ್ಶನ್ಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡೋಣ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಯಾರ್ಯಾರಿಗೆ ಮುಜುಗರ ತರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಚಂದನವನದಲ್ಲಿ ಮ್ಯಾಕ್ಸಿಸಂ ವರ್ಸಸ್ ಬಾಸಿಸಂ ಸಮರದ ಕಿಚ್ಚು ಧಗಧಗಿಸ್ತಾ ಇದೆ. ಇದೀಗ ದರ್ಶನ್ಗೆ ಮಾತಿನಲ್ಲೇ ಟಕ್ಕರ್ ಕೊಟ್ಟು ಸುದೀಪ್ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಏನ್ ವಿಚಾರ ಇದು? ಇದೆಲ್ಲದರ ಕುರಿತಾಗಿ ಒಂದು ಸಂಪೂರ್ಣ ವರದಿ ನೋಡೋಣ ಬನ್ನಿ. ಮ್ಯಾಕ್ಸಿಸಂ ವರ್ಸಸ್ ಬಾಸಿಸಂ ಕಾಂಟ್ರವರ್ಸಿಗೆ ಕಿಚ್ಚು. ದರ್ಶನ್ಗೆ ಮತ್ತೆ ಕೌಂಟರ್ ಕೊಟ್ರ ಕಿಚ್ಚ. ಚಂದನವನದಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ. ಸ್ಯಾಂಡಲ್ವುಡ್ ನ ಅಸಲಿ ಬಾಸ್ ಯಾರು ಅನ್ನೋ ಗದ್ದುಗೆ ಗುದ್ದಾಟ ಶುರುವಾಗಿದೆ. ಒಂದೆಡೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗ್ತಿದ್ರೆ, ಮತ್ತೊಂದೆಡೆ ಕಿಚ್ಚನ ಫ್ಯಾನ್ಸ್ ಬಾದ್ಶಾನೇ ಬಾಸ್ ಅಂತ ರೊಚ್ಚಿಗೆದ್ದಿದ್ದಾರೆ. ಮ್ಯಾಕ್ಸ್ ಮೂವಿ ಬ್ಲಾಕ್ ಬ್ಲಸ್ಟರ್ ಆಗ್ತಿದ್ದಂತೆ ದರ್ಶನ್ ವರ್ಸಸ್ ಸುದೀಪ್ ಕೋಲ್ಡ್ ವಾರ್ ಕಾವು ಪಡೆದುಕೊಳ್ಳುತ್ತಿದೆ. ಮ್ಯಾಕ್ಸ್ ಮೂವಿ ಸೆಲೆಬ್ರೇಷನ್ ಟೈಮ್ ನಲ್ಲಿ ಬಾಸಿಸಂ ಮುಗೀತು, ಮ್ಯಾಕ್ಸಿಮಂ ಶುರುವಾಯಿತು ಅನ್ನೋ ಕೇಕ್ ಕತ್ತರಿಸುತ್ತಿದ್ದಂತೆ ಮತ್ತೊಮ್ಮೆ ಸ್ಟಾರ್ ವಾರ್ಗೆ ವೇದಿಕೆ ಸಿದ್ಧವಾಗೋಯಿತು. ಪರೋಕ್ಷವಾಗಿ ದರ್ಶನ್ಗೆ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ ಸುದೀಪ್, ಇಂಡಸ್ಟ್ರಿ ಯಾರೊಬ್ಬರಿಂದ ಉಳಿದಿಲ್ಲ, ಇಲ್ಲಿ ಎಲ್ಲರೂ ಬಾಸ್ಗಳೇ ಅಂತ ಟಕ್ಕರ್ ನೀಡಿದ್ರು. ಶಿವಣ್ಣ, ಉಪೇಂದ್ರ ಎಲ್ಲರನ್ನೂ ಸೇರಿಸಿದ್ರೆ ಇಂಡಸ್ಟ್ರಿ, ಒಬ್ಬರಿಂದ ಸಿನಿಮಾ ರಂಗ ಇಲ್ಲ, ಉಳಿಯೋದು ಇಲ್ಲ ಎಂದು ಮಾತಿನಲ್ಲೇ ಸಮರ ಸಾರಿದ್ದಾರೆ. ಅವ್ರ ಬಾಸಿಗೆ ಹಾಕದ್ನ ಕೇಕ್ ಮೇಲೆ ಯಾರು ಸರ್? ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬರು ಶಿವಣ್ಣ, ಪ್ರತಿಯೊಬ್ಬರು ಸರ್, ಎಲ್ಲ ಸೇರಿದ್ರೇನೆ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೇನೆ ಸರ್. ಸುದೀಪ್ ಟಕ್ಕರ್ ಇಷ್ಟಕ್ಕೆ ನಿಂತಿಲ್ಲ. ದರ್ಶನ್ ಫ್ಯಾನ್ಸ್ ನೋವಿನಲ್ಲಿದ್ದಾರೆ, ಅವರನ್ನ ಬೈಬೇಡಿ ಅಂದ್ರು. ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ, ಫ್ಯಾನ್ಸಿಗೆ ಬೈಯಕ್ಕೆ ಹೋಗ್ಬೇಡಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ, ನೋವಲ್ಲಿದ್ದಾರೆ ಅವರು ಅಂತ. ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾವ್ ಯಾಕೆ ಸರ್ ಡಾಂಟ್ ಕೊಡೋಣ? ಇಷ್ಟು ದಿನ
ತೆರೆಮರೆಯಲ್ಲಿ ನಡೆಯುತ್ತಿದ್ದ ಸ್ಯಾಂಡಲ್ವುಡ್ ಸ್ಟಾರ್ ಫೈಟ್ ಇದೀಗ ನೇರ ಸವಾಲಿಗೆ ಬದಲಾಗಿದೆ. ಸುದೀಪ್ ದರ್ಶನ್ ಫ್ಯಾನ್ಸ್ಗೆ ನೇರ ಟಕ್ಕರ್ ನೀಡಿದ್ದಾರೆ. ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ನಲ್ಲಿ ಬಾಸಿಸಂ ವರ್ಸಸ್ ಮ್ಯಾಕ್ಸಿಮಮ್. ಚಂದನವನದ ಅಸಲಿ ಬಾಸ್ ಯಾರು ಹಂಗಾದ್ರೆ? ಡಿ ಬಾಸ್ ವರ್ಸಸ್ ಬಾದ್ಶಾ. ಏನಿದು ವಿಚಾರ? ಬಾಸಿಸಂ ಬ್ಯಾಟಲ್ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ದರ್ಶನ್ಗೆ ಮತ್ತೆ ಕೌಂಟರ್ ಕೊಟ್ರ ಸುದೀಪ್. ಏನಿಲ್ಲ ನಮ್ಮ ಮತ್ತೆ ದರ್ಶನ್ ನಡುವೆ ಏನಿಲ್ಲ ಅನ್ಕೊಂಡು ಕಿಚ್ಚ ಮತ್ತೊಂದ್ಸಲ ಕೌಂಟರ್ ಕೊಟ್ರ. ಖಡಕ್ ಆಗಿ ಕಿಚ್ಚ ಕೌಂಟರ್ ಕೊಟ್ರ. ಕಿಚ್ಚ ಏನ್ ಹೇಳಿದ್ರೆ ಹಾಗಾದ್ರೆ? ಸ್ಯಾಂಡಲ್ವುಡ್ ನಲ್ಲಿ ಅಸಲಿ ಬಾಸ್ ಯಾರು ಹಾಗಾದ್ರೆ? ಬಾಸಿಸಂ ಅಂತ ಹೇಳಿ ಎಲ್ಲ ಏನು ಸ್ಟಾರ್ ವಾರ್ ಏನ್ ನಡೀತಾ ಇದೆ, ಇದಕ್ಕೆ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ನಾವು ಮತ್ತೆ ದರ್ಶನ್ ನಮ್ಮಿಬ್ಬರ ನಡುವೆ ಏನೂ ಕೂಡ ಇಲ್ಲ ಅಂತಾನೆ ಹೇಳ್ತಾ ಬಂದ ಕಿಚ್ಚ ಸುದೀಪ್ ಹಂಗೆ ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಮತ್ತೆ ಕಿಚ್ಚನ ನಡುವೆ ನಡೀತಾ ಇದ್ದಂತ ಮುಸುಕಿನ ಒಂದು ಸಮರ ಇತ್ತಲ್ಲ, ನಾವು ಗಮನಿಸಿದ್ವಿ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಈ ವಿಚಾರವಾಗಿ ಸುದೀಪ್ ಮಾತಾಡಿದ್ರು. ಸುದೀಪ್ ಒಂದು ಪದ ಬಳಸಿದ್ರು. ಈಗ ಹೇಳ್ತಾ ಇದ್ದಾರೆ ಸುದೀಪ್, ನನ್ನ ಮತ್ತೆ ದರ್ಶನ್ ನಡುವೆ ಏನೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುದೀಪ್ ಬಳಸಿದಂತಹ ಪದ ಯಾರು? ಆ ಸ್ಕಾರ್ಪಿಯೋ ವಾಹನದಲ್ಲಿ ಹೆಣವನ್ನ ಸಾಗಿಸಿದ್ರು, ಲೋಫರ್ ಅಂತೇಳಿ ಹೇಳಿದ್ರು. ಅದಕ್ಕೆ ಈಗ ಸುದೀಪ್ ನೋಡಿ ಪ್ರತಿಕ್ರಿಯೆ ಕೊಡ್ತಾ ಹೇಳಿದ್ದಾರೆ, ನಮ್ಮ ಮತ್ತೆ ದರ್ಶನ್ ನಡುವೆ ಅಂತ ದ್ವೇಷ ಮತ್ತೊಂದು ಮಣ್ಣು ಏನೂ ಕೂಡ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಆದ್ರೆ ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯ ದರ್ಶನ್ ಇದ್ದದ್ದು. ಸುದೀಪ್ ಹೇಳಿರುವಂತ ಆ ಒಂದು ಮಾತು ಇತ್ತಲ್ಲ, ಈಗ ದರ್ಶನ್ಗೆ ಹೇಳ್ದಂಗ ಆಯ್ತಲ್ಲ. ಹಂಗಾದ್ರೆ ಏನಿಲ್ಲ ಅನ್ಕೊಂಡು ದರ್ಶನ್ ಈ ರೀತಿಯಾಗಿ ಸುದೀಪ್ ದರ್ಶನ್ ಬಗ್ಗೆ ಆಡಿರುವಂತ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ಆ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಇಂಥದ್ದೊಂದು ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಾಸಿಸಂ, ಸ್ಟಾರ್ ವಾರ್ ಯಾವಾಗ್ಲೂ ಕೂಡ ಸ್ಯಾಂಡಲ್ವುಡ್ ನ ಅದು ಹೊಸತೇನಲ್ಲ, ಸ್ಯಾಂಡಲ್ವುಡ್ಗೇನು ಹೊಸತೇನಲ್ಲ. ಅಭಿಮಾನಿಗಳು ತಮ್ಮ ಬಾಸ್ ಅಂತ ಹೇಳೋದು, ಡಿ ಬಾಸ್ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಬಾದ್ಶಾ ಅಂತ ಹೇಳಿ ಅವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಅವರನ್ನ ಪ್ರೀತಿ ಮಾಡ್ತಾರೆ, ಅಭಿಮಾನದಿಂದ ಮೆರೆಸ್ತಾರೆ. ಆದ್ರೆ ಈಗ ಸುದೀಪೇ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಎಲ್ಲ ಒಂದ್ ಕಡೆಯಲ್ಲಿ ಏನಿಲ್ಲ ಅಂತಾನೆ ಸುದೀಪ್ ಇಂಥದ್ದೊಂದು ವಿಚಾರದ ಬಗ್ಗೆ ಕೌಂಟರ್ ಕೊಟ್ರ ದರ್ಶನ್ಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡೋಣ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಯಾರ್ಯಾರಿಗೆ ಮುಜುಗರ ತರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಚಂದನವನದಲ್ಲಿ ಮ್ಯಾಕ್ಸಿಸಂ ವರ್ಸಸ್ ಬಾಸಿಸಂ ಸಮರದ ಕಿಚ್ಚು ಧಗಧಗಿಸ್ತಾ ಇದೆ. ಇದೀಗ ದರ್ಶನ್ಗೆ ಮಾತಿನಲ್ಲೇ ಟಕ್ಕರ್ ಕೊಟ್ಟು ಸುದೀಪ್ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಏನ್ ವಿಚಾರ ಇದು? ಇದೆಲ್ಲದರ ಕುರಿತಾಗಿ ಒಂದು ಸಂಪೂರ್ಣ ವರದಿ ನೋಡೋಣ ಬನ್ನಿ. ಮ್ಯಾಕ್ಸಿಸಂ ವರ್ಸಸ್ ಬಾಸಿಸಂ ಕಾಂಟ್ರವರ್ಸಿಗೆ ಕಿಚ್ಚು. ದರ್ಶನ್ಗೆ ಮತ್ತೆ ಕೌಂಟರ್ ಕೊಟ್ರ ಕಿಚ್ಚ. ಚಂದನವನದಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ. ಸ್ಯಾಂಡಲ್ವುಡ್ ನ ಅಸಲಿ ಬಾಸ್ ಯಾರು ಅನ್ನೋ ಗದ್ದುಗೆ ಗುದ್ದಾಟ ಶುರುವಾಗಿದೆ. ಒಂದೆಡೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗ್ತಿದ್ರೆ, ಮತ್ತೊಂದೆಡೆ ಕಿಚ್ಚನ ಫ್ಯಾನ್ಸ್ ಬಾದ್ಶಾನೇ ಬಾಸ್ ಅಂತ ರುಚಿಗೆದ್ದಿದ್ದಾರೆ. ಮ್ಯಾಕ್ಸ್ ಮೂವಿ ಬ್ಲಾಕ್ ಬ್ಲಸ್ಟರ್ ಆಗ್ತಿದ್ದಂತೆ ದರ್ಶನ್ ವರ್ಸಸ್ ಸುದೀಪ್ ಕೋಲ್ಡ್ ವಾರ್ ಕಾವು ಪಡೆದುಕೊಳ್ಳುತ್ತಿದೆ. ಮ್ಯಾಕ್ಸ್ ಮೂವಿ ಸೆಲೆಬ್ರೇಷನ್ ಟೈಮ್ ನಲ್ಲಿ ಬಾಸಿಸಂ ಮುಗೀತು, ಮ್ಯಾಕ್ಸಿಮಮ್ ಶುರುವಾಯಿತು ಅನ್ನೋ ಕೇಕ್ ಕತ್ತರಿಸುತ್ತಿದ್ದಂತೆ ಮತ್ತೊಮ್ಮೆ ಸ್ಟಾರ್ ವಾರ್ಗೆ ವೇದಿಕೆ ಸಿದ್ಧವಾಗೋಯಿತು. ಪರೋಕ್ಷವಾಗಿ ದರ್ಶನ್ಗೆ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ